ಮುಸ್ಲಿಮರಿಗೆ ವಸತಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಹಿಂದುಳಿದವ್ರದ್ದು ಮತ್ತು ಎಸ್ಸಿ ಕಿತ್ತು ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ನಾವು ಯಾರು ಕಿತ್ತು ಕೊಡ್ತಾ ಇಲ್ಲ. ಸಹಚಾರ ವರದಿ ಇತ್ತು. ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15% 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಂಗೆ ಇಡಬೇಕು ಅಂತ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತ ಇತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡಕ್ಕಾಗ್ತದ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು. ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡಕ್ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನು 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಟ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ. ನಾನು ವಿ ಆರ್ ನಾಟ್ ಚೇಂಜಿಂಗ್. ಅದನ್ನ ಅವರು ಪಾಪ ರಾಜಕೀಯ ಮಾಡ್ತಾರೆ. ಅವ್ರು ರಾಜಕೀಯ ಮಾಡೋದ್ರಲ್ಲಿ ನಾವೇನು ಮಾಡೋದು ಅಂದ್ರೆ ನಾವು ಲಾಸ್ಟ್ ಮಾಡ್ಕೊಳಕ್ಕಾಗ್ತದಾ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಕೂಡ ಕೆಲವು ಲಾಸ್ಟ್ ಮಾಡಕ್ಕಾಗಲ್ಲ. ಈಗ ಕೆಲವು ಹಾಸ್ಟೆಲ್ಗಳ ಸೀಟ್ ಇತ್ತು, ನಾವು ರಿಸರ್ವೇಶನ್ ಇಟ್ಟಿದ್ದು. ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಮುಗಿದೋಯ್ತು. ಅದಕ್ಕೆ ಜನರಲ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜನರಲ್ಗೆ, OBCಗೆ ಕೆಲವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ಇದನ್ನ ಮಾಡಿದ್ವಿ ಹೊರತು ನಾವು ಅಪೀಸ್ಮೆಂಟ್ ಅಲ್ಲ. ನಾವು ಎಲ್ಲ ಸರ್ವರಿಗೂ ಸಮಪಾಡು ಸಮಪಾಡು ನಮ್ದು. ಎಲ್ಲರಿಗೂ ಕೂಡ ಹೇಳಿ, ಅವರೇ ಹೇಳಿ ಏನೇನು ಮಾಡಿದೀವಿ ಅಂತ ಅಂದ್ಬಿಟ್ಟು. ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ನಮ್ಮ ಕಾಲದಲ್ಲಿ ಏನ್ ಮಾಡಿದ್ರು, ಒಂದು ಯಾವ್ದೋ ಡಿಬೇಟ್ ಅಲ್ಲಿ ಅಸೆಂಬ್ಲಿ ಮಾತಾಡಕ್ಕೆ ಹೇಳಿ, ಅಲ್ಲಿ ಉತ್ತರ ಕೊಡೋಣ. ಹಣ ಕೊಟ್ಟರೆ ಮಾತ್ರ ವಸತಿ ಹಂಚಿಕೆ ಆಗ್ತದೆ ಅಂತ BR ಪಾಟೀಲ್ ಅವರು ಹೇಳಿದ್ರು ಸರ್. ಆಡಿಯೋ ಸಿಕ್ಕಿದೆ. ನನಗೆ ಗೊತ್ತಿಲ್ಲಪ್ಪ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಅಲ್ಲಪ್ಪ, ಅವ್ರೇನ್ ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನ್ ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದ? ಅವ್ರ ಸರ್ಕಾರ ಬರುವುದಿಲ್ಲ, ಅವ್ರು ಗೆಲ್ಲುವುದೂ ಇಲ್ಲ.